ನಮಸ್ಕಾರ ಎಲ್ಲರಿಗೂ ಸ್ವಾಗತ ಎಲ್ ಜಿ ಹೋಮ್ ಕುಕಿಂಗ್ ಕನ್ನಡದಲ್ಲಿ. ಮ್ಯಾಗಿ ಎಲ್ಲರಿಗೆ ತುಂಬಾ ಇಷ್ಟ ಆಗುತ್ತೆ. ಮ್ಯಾಗಿ ಮಸಾಲವನ್ನು ಮನೆಯಲ್ಲೇ ಮಾಡಿದರೆ ಹೇಗಿರುತ್ತೆ ನಡೀರಿ ಕಲಿಯೋಣ. ಧನಿಯಾವನ್ನು ತಗೋಬೇಕು, ಜೀರಾವನ್ನು ತಗೋಬೇಕು, ಸೌಫನ್ನು ತಗೋಬೇಕು, ಬ್ಲ್ಯಾಕ್ ಪೆಪ್ಪರನ್ನು ತಗೋಬೇಕು, ದಾಲ್ಚಿನ್ನಿ, ಲವಂಗ, ಹಸಿರು ಇಲೈಚಿ, ತೇಜ್ಪತ್ತ ಮತ್ತು ಒಣಗಿದು ಕೆಂಪು ಮೆಣಸಿನ್ಕಾಯಿ ತೊಗೊಂಡು ಎಲ್ಲವನ್ನು ಲೋ ಫ್ಲೇಮ್ ಮೇಲೆ ಹುರ್ಕೋಬೇಕು, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದರೊಳಗಡೆ ಮೇಥಿಯನ್ನು ಕೂಡ ಹಾಕಬೇಕಾಗತ್ತೆ, ಬಟ್ ನನ್ನ ಹತ್ರ ಮೇಥಿ ಸೀಡ್ಸ್ ಇದ್ದಿತ್ತಿಲ್ಲ. ನಾನು ಅದಕ್ಕೋಸ್ಕರ ಅದ್ರದ್ದು ರೋಸ್ಟೆಡ್ ಮೇಥಿ ಪೌಡರನ್ನು ಹಾಕಿದ್ದೀನಿ ಎಂಡಲ್ಲಿ. ಇವೆಲ್ಲವನ್ನು ನಾವು ಹುರ್ಕೋಬೇಕು. ರೋಸ್ಟ್ ಮಾಡ್ಕೊಳ್ಳೋದಂತಂದರೆ ತುಂಬಾ ಕಪ್ಪಾಗಿ ರೋಸ್ಟ್ ಮಾಡ್ಕೊಳ್ಳೋದಿಲ್ಲ, ಜಸ್ಟ್ ಮಾಯ್ಶ್ಚರ್ ತೆಗಿಬೇಕು, ಎರೋಮಾ ರಿಲೀಸ್ ಆಗಬೇಕು, ಆ ಥರ ನಿಮಗೆ ರೋಸ್ಟ್ ಮಾಡ್ಕೊಂಡು ತೊಗೊಳ್ಳೋದಿದೆ. ರೋಸ್ಟ್ ಆದ ನಂತರ ಇದನ್ನು ಕೂಲಿಂಗ್ಸ್ಗೋಸ್ಕರ ಇಟ್ಟು ಬಿಡಬೇಕು. ಮಸಾಲ ಎಲ್ಲನೂ ತಣ್ಣಗಾದ ನಂತರ ಇದನ್ನು ಇನ್ನೊಂದು ಸ್ಪೈಸಸ್ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ರೆಡ್ ಚಿಲ್ಲಿ ಪೌಡರು, ಟರ್ಮರಿಕ್ ಪೌಡರು, ಅಮ್ಚೂರು ಪೌಡರು, ರೋಸ್ಟೆಡ್ ಮೇಥಿ ಪೌಡರು. ನೀವು ಅಗರ್ ರೋಸ್ಟೆಡ್ ಮೇಥಿ ಸೀಡ್ಸ್ ಹಾಕಿದ್ರೆ ತಂದರೂ ಮೇಥಿ ಪೌಡರ್ ಹಾಕಬೇಡಿ. ಆನಿಯನ್ ಪೌಡರು, ಗಾರ್ಲಿಕ್ ಪೌಡರು, ಕಾರ್ನ್ಫ್ಲವರು, ಶುಗರ್ ಪೌಡರು, ಸಾಲ್ಟು, ಎರೋಮೆಟಿಕ್ ಪೌಡರು ಎಲ್ಲನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಫೈನಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೋಬೇಕು. ಮ್ಯಾಗಿ ಮಸಾಲ ರೆಡಿ ಇದೆ. ಎರೋಮೆಟಿಕ್ ಪೌಡರು ನಿಮಗೆ ಗ್ರಾಸರಿ ಸ್ಟೋರು ಅಥವಾ ಅಮೆಝಾನ್ ಮೇಲೆ ಸಿಗುತ್ತಿದೆ, ನೀವು ಅಲ್ಲಿಂದ ತರಿಸ್ಕೋಬೋದು. ನಮ್ಮ ಮ್ಯಾಗಿ ಮಸಾಲ ರೆಡಿ ಇದೆ. ನನ್ನ ರೆಸಿಪಿ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.